ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿಯ ವಿವಿಧ ಖಾದ್ಯಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಯುವ ಉದ್ಯಮಿ ಎಸ್ ಭರತ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿಯ ವಿವಿಧ ಖಾದ್ಯಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಯುವ ಉದ್ಯಮಿ ಎಸ್ ಭರತ್ ಅವರು ನಮ್ಮೊಂದಿಗೆ ಇದ್ದಾರೆ. ಕಾಫಿಗೆ ವಿಪರೀತವಾದಂತಹ ಬೆಲೆ ಈಗ ಬಂದಿದೆ. ಅದರ ಜೊತೆಗೆ ಕಾಫಿಗೆ ಬೇಡಿಕೆಯೂ ಕೂಡ ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇದೆ. ಹೀಗೆ ಬೇಡಿಕೆ ಹೆಚ್ಚಾಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಕಾಫಿಯನ್ನು ಬೇರೆ ಬೇರೆ ರೂಪಗಳಲ್ಲಿ ಮತ್ತು ವಿಭಿನ್ನವಾಗಿ ಮಾರಾಟ ಮಾಡ್ತಕ್ಕಂತಹ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ. ಕಾಫಿಯನ್ನು ಬಳಕೆ ಮಾಡುವಂತಹ ತಂತ್ರಜ್ಞಾನವೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇರೋ ಅಂಥದ್ದನ್ನು ನಾವು ಗಮನಿಸ್ಬೋದು. ಇವತ್ತು ಕಾಫಿಯನ್ನು ಕಾಫಿಯಾಗಿ ಅಷ್ಟೇ ಸೇವನೆಯನ್ನು ಮಾಡದೆ ಅದನ್ನು ವಿಭಿನ್ನವಾಗಿ ಬೇರೆ ಬೇರೆ ಅದಕ್ಕೆ ಬೇಕಾದಂತಹ ಒಂದು ಫ್ಲೇವರ್ಗಳನ್ನು ಬಳಕೆ ಮಾಡಿಕೊಂಡು ಬೇರೆ ಥರದಲ್ಲಿ ಕಾಫಿ ಪುಡಿಯನ್ನು ಉತ್ಪಾದನೆಯನ್ನು ಮಾಡಿಕೊಂಡು ಅದರ ಬಳಕೆಯನ್ನು ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಫಿಯನ್ನು ಮತ್ತು ಕಾಫಿಯಲ್ಲಿ ಬೇರೆ ಬೇರೆ ತರಹದ ಖಾದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪುಡಿಯನ್ನು ಮಾಡಿ ಅದನ್ನು ಮಾರಾಟ ಮಾಡುವಂತಹ ಅನೇಕ ಯುವ ಉದ್ಯಮಿಗಳು ಕೂಡ ನಮಗೆ ಅಲ್ಲಲ್ಲಿ ಕಾಣಸಿಗ್ತಾ ಇದ್ದಾರೆ. ಅವರೆಲ್ಲರ ನಡುವೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಎಸ್ ಭರತ್ ಅವರು ಕೂಡ ಒಬ್ಬರು. ಹೀಗೆ ಕಾಫಿಯ ಬಗ್ಗೆ ಇಷ್ಟೊಂದು ಪ್ರೀತಿ ಯಾಕೆ ಬಂತು, ಕಾಫಿಯನ್ನೇ ಯಾಕೆ ಅವರ ಉದ್ಯಮಕ್ಕೆ ಆಯ್ಕೆಯನ್ನು ಮಾಡಿಕೊಂಡ್ರು, ಹೇಗೆ ವಿಭಿನ್ನವಾಗಿ ಕಾಫಿಯ ಮಾರಾಟವನ್ನು ಮತ್ತು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ, ಮತ್ತು ಇದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಭರತ್. ನಮಸ್ತೆ ಸರ್. ನಮಸ್ತೆ ಭರತ್, ಎಷ್ಟು ವಯಸ್ಸು ನಿಮಗೆ? ನನಗೆ ಇವಾಗ 25 ಇಯರ್ಸ್. 25 ವರ್ಷ ಆಯಿತು. ಏನು ಓದಿದ್ರಿ? ನಾನು ಮಲ್ನಾಡ್ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದೆ. ನಂತರ ಒಂದು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಮಾಡಿಕೊಂಡು ಇವಾಗ ಕರೆಂಟ್ಲಿ ಮಣಿಪಾಲಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇದ್ದೀನಿ. ಆಂಟರ್ಪ್ರಿನರ್ಶಿಪ್ ಆ್ಯಂಡ್ ಇನೋವೇಷನ್ಸ್ ಅಂತ ಒಂದು. ಯಾಕೆ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಇಷ್ಟೊಂದು ಆಸಕ್ತಿ ಯಾಕೆ ನಿಮಗೆ? ನನಗೆ ನಂದು ಅಜ್ಜಿ ತಾತ ಮುಂಚೆಯಿಂದನೂ ಅವರು ಬಿಸ್ನೆಸ್ ಫೀಲ್ಡಲ್ಲಿ ಇದ್ದಿದ್ದರಿಂದ ಮತ್ತು ಅವರು ಕಾಫಿ ತೋಟವನ್ನು ಹೊಂದಿರ್ತಕ್ಕಂಥದ್ದು 95ನೇ ಇಸ್ವಿಯಿಂದ. ನಾನು ಬೆಳೆದಾಗಿಂದ ಅವರು ನಮ್ಮದೇ ರೈಸ್ ಮಿಲ್ ಇರಲಿ, ಪೆಟ್ರೋಲ್ ಬಂಕ್ ಇರಲಿ, ಚೌಟ್ರಿ ಇರಲಿ, ಅದರಲ್ಲಿ ತೊಡಗಿಸ್ಕೊಂಡಿದ್ದನ್ನ ನೋಡಿ ನಾನು ನೆಕ್ಸ್ಟ್ ಏನಾದರೂ ಐದರ್ ನಾನು ಒಂದು ಗೌರ್ಮೆಂಟ್ ಜಾಬಲ್ಲಿ ನಾನು ಯಶಸ್ಸು ಕಾಣಬೇಕು, ಇಲ್ಲ ನನ್ನದೇ ಸ್ವಂತ ಒಂದು ಕಂಪ್ನಿ ಹೊಂದಬೇಕು ಅಂತ ನಂದು ಡ್ರೀಮ್ ಆಗಿರುತ್ತೆ. ಅದರಿಂದ ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಟ್ರೈ ಮಾಡಿದೆ. ಅದ್ರ ಜೊತೆಗೇನೂ ನಾನು ತುಂಬ ಸ್ಟಾರ್ಟಪ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದ ನಂತರ ಅದೆಲ್ಲ ಎಕ್ಸ್ಪೀರಿಯನ್ಸನ್ನು ನಾನು ತಗೊಂಡು ಮತ್ತು ಈ ಮನೆಯಲ್ಲೇ ನಾನು ಸಣ್ಣನಿಂದ ಕಲ್ತಿದ್ದು ಅದನ್ನು ತಗೊಂಡು ಕಾಫಿನಾಡ್ ಅಂತ ಒಂದು ಬ್ರ್ಯಾಂಡ್ನ ಸ್ಥಾಪನೆ ಮಾಡಲ್ಲಿ ಇವತ್ತು ಯಶಸ್ಸು ಕಂಡಿದ್ದೀನಿ. ಓದಿದ್ದು ಸಿವಿಲ್ ಇಂಜಿನಿಯರಿಂಗ್ ಅಲ್ವಾ? ಹೌದು, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು. ಏನಕ್ಕೆ ಮಾಡಿದೆ ಅಂತ ಅಂದರೆ, ಸಿವಿಲ್ ಇಂಜಿನಿಯರಿಂಗ್ ಮಾಡೋದ್ರಿಂದ ಗೌರ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಈ ಸರ್ಕಾರಿ ಉದ್ಯಮದಲ್ಲಿ ನಮ್ಮ ಕರ್ನಾಟಕದಲ್ಲೇ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಕನಸಿತ್ತು. ಹಾಗಾಗಿ ಒಂದು 2 years ಅದರಲ್ಲಿ ಪ್ರಯತ್ನ ಪಟ್ಟೆ. ಇವಾಗ್ಲೂ KPSC ಪ್ರಿಲಿಮ್ಸ್ ಕೊಟ್ಟಿದ್ದೀನಿ, ನೋಡ್ಬೇಕೇನಾಗತ್ತೆ ಅಂತ. ಈ ಸಿವಿಲ್ ಇಂಜಿನಿಯರಿಂಗೂ ಕಾಫಿಗೂ ಏನು ಸಂಬಂಧ? ಯಾವುದೇ ಇಂಜಿನಿಯರಿಂಗಿಂದ ನಾವು ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅನ್ನೋದನ್ನ ಕಂಡ್ಕೊಳ್ಬೋದು. ಒಂದು ಪ್ರಾಡಕ್ಟ್ ಹೆಂಗೆ ಅದನ್ನು ಬೆಳವಣಿಗೆ ಮಾಡೋದ್ರಿಂದ ಹಿಡಿದು ಅದರಿಂದ ಏನು ಉಪಯೋಗನ ಎಲ್ಲಿಗೆ ತಲುಪಿಸ್ಬೋದು ಅನ್ನೋ ಒಂದು ಟೆಕ್ನಿಕಲ್ ನಾಲೆಡ್ಜ್ನ ನಾವು ಅದರಲ್ಲಿ ಕಲಿಬೋದಾಗಿದೆ. ಕಾಫಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಈಗ ಮಾಡಬೇಕು ಅಂತ ಹೇಳಿದರೆ ಸಾಕಷ್ಟು ಬೇರೆ ಏನೇನಾದರೂ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಕಾಫಿಯಲ್ಲೇ ಏನಾದರೂ ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾನು ಯೋಚನೆ ಮಾಡಿದ್ದು ಇಷ್ಟೇ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಯಾವ್ಯಾವ ಪ್ರಾಡಕ್ಟ್ಸ್ನ ನಾವು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಎಕ್ಸಾಂಪಲ್, ನಮ್ಮದು ರೈಸ್ ಮಿಲ್ ಇದೆ. ರೈಸ್ ಅನ್ನೋದು ಒಂದು ದಿನನಿತ್ಯ ಪ್ರತಿಯೊಬ್ಬ ಮನುಷ್ಯನು ಸೇವಿಸಕ್ಕಂಥ ಒಂದು ಆಹಾರ. ಅದೇ ರೀತಿ ಕಾಫಿ ಅನ್ನೋದು ನಮ್ಮ ದಿನನಿತ್ಯ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಒಂದು ಒಳ್ಳೆ ಕಾಫಿ ಕಪ್ಪಿಂದ. ಅದರಿಂದ ನಾನು ಕಾಫಿ ತುಂಬ ಮುಂಚೆಯಿಂದನೂ ನಾನು ಸೇವಿಸ್ತಾ ಬಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಾಫಿಯಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದ್ರೂ ಡಿಫ್ರೆನ್ಸಸ್ ಎಲ್ಲಿ ಬರ್ತಾ ಇದೆ ಅಂದರೆ, 1 kg ಕಾಫಿ ಇವತ್ತು ಬೇಳೆ ಬೆಲೆ 1 kgಗೆ 800 - 900 ರೂಪಾಯಿ ತನಕ ಇದೆ. ಬಟ್ ನಮ್ಮ ಮಾರ್ಕೆಟಲ್ಲಿ 600 ರೂಪಾಯಿ 500 ರೂಪಾಯಿಗೆಲ್ಲ ಜನ ಮಾರ್ತಾ ಇದ್ದಾರೆ.
ಆಮೇಲೆ ಅನ್ನಿಸ್ತು ನಂಗೆ, ಈಗ ರಿಯಾಲಿಟಿ ನಂಗೆ ಗೊತ್ತಿದೆ ಕಾಫಿ ಬೆಲೆ ಎಷ್ಟು ಅಂತ. ಪ್ರೊಸೆಸಿಂಗಿಗೆ ಅದಕ್ಕೆ ಚಾರ್ಜಸ್ ಬೀಳುತ್ತೆ, ಎಂಪ್ಲಾಯ್ಮೆಂಟ್ ಅವರಿಗೆ ಸ್ಯಾಲ್ರಿ ಕೊಡೋದ್ರಲ್ಲಿ ದುಡ್ಡು ಖರ್ಚಾಗುತ್ತೆ, ಮಾರ್ಕೆಟಿಂಗಲ್ಲಿ ಖರ್ಚಾಗುತ್ತೆ. ಅದು 1 kg ಬೇಳೆ ಬೆಲೆನೇ ಅಷ್ಟಿರೋದ್ರಿಂದ ಇವ್ರು ಇನ್ನೂ ಕಮ್ಮಿಗೆ ಹೆಂಗೆ ಮಾರ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದಾಗ, ಮತ್ತೆ ಎಷ್ಟೊಂದು ಟೆಸ್ಟ್ಗಳನ್ನ ಮಾಡಿದಾಗ ನಾವು ಕುಡಿತಿರೋ ಕಾಫಿ ಒರಿಜಿನಲ್ ಕಾಫಿ ಅಲ್ಲ ಅನ್ನೋದು ನನಗೆ ಬೆಳಕಿಗೆ ಬಂತು. ಅದಾದ ನಂತರ ನಾನು ತುಂಬ ರಿಸರ್ಚ್ ಮಾಡಿ ಎಷ್ಟೊಂದು ಕೆಫೆಗಳಿಗೆ ಹೋಗಿ ತುಂಬ ಬೇರೆ ಬ್ರ್ಯಾಂಡ್ಗಳ ಕಾಫಿಯನ್ನೆಲ್ಲ ಟ್ರೈ ಮಾಡಿ ನೋಡಿದಾಗ, ತುಂಬ ನಾವು ಸೇವಿಸ್ತಿರೋ ಕಾಫಿಯಲ್ಲಿ ಕಾಫಿಗಿಂತ ಅದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇರೋ ಚಿಕೋರಿ ಕಂಟೆಂಟೇ ಜಾಸ್ತಿ ಆಗ್ತಿದೆ ಅನ್ನೋದೊಂದು ನನಗೆ ಬೆಳಕಿಗೆ ಬಂತು. ನಮ್ಮ ಮಲೆನಾಡು ಭಾಗದಲ್ಲಿ ನಿಮ್ಗೆ ಗೊತ್ತಿರೋ ಥರ ಕಾಫಿಯನ್ನು ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಬೆಳಿತೀವಿ, ಬಟ್ ಅವ್ರು ಕುಡಿತಿರೋ ಕಾಫಿ ಯಾವ ಗುಣಮಟ್ಟದ್ದು ಅಂತ ತಿಳಿಸ್ಬೇಕಾಗಿತ್ತು ಅಂತ ಒಂದು ನನಗೆ ಬಂದಿದ್ರಿಂದ ಕಾಫಿನಾಡ್ ಅಂತ ಬ್ರ್ಯಾಂಡ್ ಮೂಲಕ ನಾನು ಅದನ್ನು ಹೊರತರೋಣ ಅಂತ ಮುಂದೆ ಬಂದಿದ್ದೀನಿ. ಈಗ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ನಮಗೆ ಅಲ್ಪ ಸ್ವಲ್ಪನಾದರೂ ಗೊತ್ತಿರಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ತಿಳ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಕಾಫಿಯನ್ನು ಕೃಷಿಯಾಗಿ ಮಾಡ್ತಕ್ಕಂಥದ್ದು ಬೇರೆ ಥರದ್ದು, ಅದನ್ನು ಒಂದು ಉದ್ಯಮವಾಗಿ ಮಾಡ್ತಕ್ಕಂಥದ್ದು ಬೇರೆ ಥರ ಆಗುತ್ತೆ. ಹಾಗಾಗಿ ಉದ್ಯಮಿ ಆಗಬೇಕು ಅಂತ ಅಂದಾಗ ಹೆಚ್ಚು ಮಾಹಿತಿಯೂ ಬೇಕಾಗುತ್ತೆ ಮತ್ತು ಮೂಲಭೂತ ಸೌಕರ್ಯಗಳು ಕೂಡ ಬೇಕಾಗುತ್ತೆ. ಕಾಫಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಹೇಗೆ ಪಡೆದುಕೊಂಡ್ರಿ? ನಾನು ಹೇಳ್ದಂಗೆ ನಾನು ಸ್ಟಾರ್ಟ್ ಹೇಗೆ ಮಾಡಿದ್ದು ಅಂತ ಅಂದರೆ, ನನ್ನ ಅಜ್ಜಿ ತಾತ ಅವರು ಅಷ್ಟು ವರ್ಷದ ಅನುಭವವನ್ನು ನಾನು ಹೇಗೆ ಕಾಫಿ ಬೆಳೆ ಯಾವಾಗ ಬರುತ್ತೆ, ಹೂವು ಯಾವಾಗ ಆಗುತ್ತೆ, ಕಂಪ್ಲೀಟ್ ಅದೇನು ಬೆಳೆ ಬಗ್ಗೆ ಸಂಬಂಧಪಟ್ಟಿದ್ದು ನಾನು ತಿಳ್ಕೊಂಡಿದ್ದೆ ನಮ್ಮ ಮನೆಯಿಂದ. ನಂತರ ಅದನ್ನು ಪ್ರೊಸೆಸಿಂಗ್ ಆಗಲಿ ಪ್ರತಿಯೊಂದಾಗಲಿ ನಾನು ವೇರಿಯಸ್ ವರ್ಕ್ಶಾಪ್ಸ್ನ ಅಟೆಂಡ್ ಮಾಡಿದ್ದೀನಿ. ಸ್ಪೆಷಾಲಿಟಿ ಕಾಫಿ ಅಥಾರಿಟಿ ಆಫ್ ಇಂಡಿಯಾಯಿಂದ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಪಡ್ಕೊಂಡಿದ್ದೀನಿ. ಕಾಫಿ ಹೇಗೆ ರೋಸ್ಟ್ ಮಾಡೋದು, ಡಿಫ್ರೆಂಟ್ ರೋಸ್ಟ್ ಲೆವೆಲ್ಸ್ ಏನು, ಅದನ್ನು ಪ್ರೊಫೈಲ್ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋ ಥರ. ಅದಾದ ನಂತರ ಸ್ಟಾರ್ಬಕ್ಸ್ ಅಂತ ನೀವೆಲ್ಲರೂ ಕೇಳಿರ್ಬೋದು, ಪ್ರಪಂಚಾದ್ಯಂತ ಅದು ಯಶಸ್ ಕಂಡಿರೋವಂಥ ಬ್ರ್ಯಾಂಡ್ ಆಗಿದೆ. ಅಲ್ಲಿಂದ ನಾನು ಮಾಸ್ಟರ್ ಬ್ರಿವರಿ ಅನ್ನೋ ಒಂದು ಸರ್ಟಿಫಿಕೇಶನ್ ಪಡ್ಕೊಂಡಿದ್ದೀನಿ. ಅದರಲ್ಲಿ ಯಾವ್ಯಾವ ರೋಸ್ಟಿಗೆ ಯಾವ್ಯಾವ ಟೇಸ್ಟ್ ಕೊಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ನಾನು ಹಲವಾರು, ಈಗ ಲೆವಿಸ್ಟಾ ಅಂತ ಒಂದು ಬ್ರ್ಯಾಂಡ್, ಅಲ್ಲೂ ಹೋಗಿ ಹೆಂಗೆ ಅದು ಪ್ರೋಸೆಸ್ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದೆಲ್ಲ ರಿಸರ್ಚ್ ಮಾಡಿದ ನಂತರ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಈಗ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದು ರೋಡ್ ಮ್ಯಾಪ್ನ ಕ್ರಿಯೇಟ್ ಮಾಡಿಕೊಂಡು ಪ್ರಾಡಕ್ಟ್ನ ಒಂದು ಲಾಂಚ್ ಮಾಡೋಲ್ಲಿ ನಾನು ಯಶಸ್ಕೊಂಡಿದ್ದೀನಿ. ಕಾಫಿ ಬೆಳೆಗಾರರಾಗಿ ಅನುಭವ ಇತ್ತು ತಮಗೆ? ಹೌದು, ನಮ್ದು ಬ್ರ್ಯಾಂಡ್ ಅಲ್ಲಿ ನಮ್ಮ ಬೇಳೆನೂ ಯೂಸ್ ಮಾಡಿದೀವಿ. ಬಟ್ ನಮ್ದು ಏನ್ ಸ್ಪೆಷಾಲಿಟಿ ಅಂದ್ರೆ, ನಾವು ಸಿಂಗಲ್ ಒಂದು ಎಸ್ಟೇಟ್ನ ಕಾಫಿಯನ್ನ ಪ್ರೊಕ್ಯೂರ್ ಮಾಡಿ ಅದನ್ನ ಗ್ರೇಡ್ ಮಾಡಿ ಅದನ್ನ ರೋಸ್ಟ್ ಮಾಡ್ತಾ ಇದೀವಿ. ಮತ್ತೆ ನಾವು ಮಿಕ್ಸ್ ಮಾಡ್ತಾ ಇಲ್ಲ. ಒಂದ್ ಎಸ್ಟೇಟ್ ಅಂತ ಅಂದ್ರೆ ಆ ಬ್ಯಾಚ್ ಮುಗಿಯೋ ತನಕ ಕಂಪ್ಲೀಟ್ ಅದೇ ಎಸ್ಟೇಟ್ನ ಬೇಳೆಗಳನ್ನ ಯೂಸ್ ಮಾಡ್ತಾ ಇದೀವಿ. ಇದೇ ತರ ನಾವು ನನ್ನ ಭಾಗದಲ್ಲಿನ ರೋಬಸ್ಟಾ ಬೇಳೆ ಪರ್ಚೇಸ್ ಮಾಡಿ ಚಿಕ್ಕಮಂಗ್ಳೂರ್ ಸೈಡ್ ಇಂದ ಅರೇಬಿಕಾ ಬೇಳೆಗಳನ್ನ ಸಂಗ್ರಹಿಸಿ ನಾನು ಅದನ್ನ ಡಿಫ್ರೆಂಟ್ ಬ್ಯಾಚಸ್ ಆಗಿ ಸ್ಟೋರ್ ಮಾಡಿನೂ ಡಿಫ್ರೆಂಟ್ ರೋಸ್ಟ್ ಆಗಿ ಮಾಡ್ಬೇಕಾದ್ರೂ ಅದನ್ನ ಸಪರೇಟ್ ಬ್ಯಾಚಸ್ ಅಲ್ಲೇ ಮಾಡಿ ನಾವು ಪುಡಿಯನ್ನ ಮಾಡ್ತಕ್ಕಂಥದ್ದು. ನಿಮಗೆ ಕಾಫಿ ತೋಟ ಎಷ್ಟಿದೆ? ನಮ್ದು ಅಜ್ಜಿ ತಾತ ಅವ್ರ ಹತ್ರ ಆಲ್ಮೋಸ್ಟ್ ಒಂದು 30 acres ಇದೆ. ಅದು ಎಲ್ಲ ಯಾರು ನಿರ್ವಹಣೆ ಮಾಡ್ತಾರೆ ತೋಟ ಎಲ್ಲ? ಇವಾಗ್ಲೂ ಅವರಿಗೆ ಆಲ್ಮೋಸ್ಟ್ ನಮ್ಮ ತಾತಂಗೆ 70 years ಆಗಿದೆ. ಅವರು ಈ ವಯಸ್ಸಿನಲ್ಲೂ ಅವರು ದಿನ ಬೆಳಗ್ಗೆ 7:30-8 ಗಂಟೆಗೆ ಎದ್ದು ಹೋಗಿ ಕಾಫಿ ತೋಟದಲ್ಲಿ ಅವರು ಜನಗಳ ಜೊತೆ ಕೆಲಸ ಮಾಡಿಸೋದು, ಪ್ರತಿಯೊಂದು ಆ ಹುಮ್ಮಸ್ಸೇ ನಂಗೆ ಈ ಬೆಳವಣಿಗೆಗೆ ಕಾರಣ ಆಗಿದೆ. ನೀವು ತೋಟದ ಕಡೆ ನೋಡ್ಕೊಳ್ಳೋಂಥದ್ದು ಇದೆಯಾ? ತೋಟಕ್ಕೆ ನಾನು ಹೋಗ್ತಾ ಇರ್ತೀನಿ. ಅವರು ಮಾಡೋ ಕೆಲಸದಲ್ಲಿ ಹೇಗೆ ಮಾಡಿಸ್ತಾರೆ, ಏನು ಆ ಬೆಳೆ ಹೆಂಗ್ ಬರುತ್ತೆ, ಬೆಳೆ ಯಾವಾಗ ಚೆನ್ನಾಗಾಗುತ್ತೆ, ಅದಕ್ಕೆ ಸನ್ಲೈಟ್ ಎಷ್ಟು ಬೇಕಾಗುತ್ತೆ, ನೀರು ಯಾವಾಗ ಹೊಡಿಬೇಕು, ಏನು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿದ್ದಾರೆ, ಪೆಸ್ಟಿಸೈಡ್ಸ್ ಕಂಟ್ರೋಲ್ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾನು ಹೋಗ್ತಾ ಇದ್ದೆ. ಅದರಿಂದ ನಾನು ಹಲವಾರು ವಿಷಯಗಳನ್ನ ಕಲ್ತೀನಿ. ಈಗ ಮಾರುಕಟ್ಟೆ ಅಧ್ಯಯನವನ್ನ ಮಾಡಿದೆ ಅಂತೇಳಿ ಹೇಳಿದ್ರಿ. ನಿಮ್ಮ ಒಂದು ಈ ಉದ್ಯಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಅಧ್ಯಯನವನ್ನು ಮಾಡಿ ಆನಂತರ ನಾನು ಈ ಒಂದು ಉದ್ಯಮಕ್ಕೆ ಬಂದಿದ್ದು ಅಂತ ಹೇಳಿ. ಹೇಗೆ ಭಿನ್ನವಾಗಿ ಇರಬೇಕು ಮತ್ತು ಹೇಗೆ ಈಗ ಅವ್ರಿಗೆ ನಾವು ಕಾಂಪೀಟ್ ಮಾಡಿ ಗೆಲ್ಲಬೇಕು ಅನ್ನುವಾಗ ನಾವು ಭಿನ್ನವಾಗಿ ಇರಲೇಬೇಕಾಗುತ್ತೆ. ಭಿನ್ನತೆಯನ್ನು ಹೇಗೆ ಗುರುತು ಮಾಡ್ಕೊಂಡ್ರಿ ಮತ್ತು ಹೇಗೆ ಅದನ್ನು ಆಯ್ಕೆ ಮಾಡ್ಕೊಂಡ್ರಿ? ಅದೇ ನಾ ಹೇಳ್ದಂಗೆ ನಂಗೆ ಕಾಫಿದೇ ಮಾಡಬೇಕು ಅಂತ ಅನ್ಸಿದ್ ಯಾವಾಗ ಅಂತ ಅಂದ್ರೆ, ಕಾಫಿ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ 6 months ಇಂದ ನಾವು ಓದ್ತಾ ಇದ್ವಿ. ಬಟ್ ಕಾಫಿ ಪುಡಿ ರೇಟ್ ನಾವು ಎಲ್ಲೋದ್ರೂ ಇಷ್ಟು ಕಮ್ಮಿಗೆ ಸಿಗ್ತಿದೆಯಲ್ಲ ಅಂತ ನಾನು ನೋಡಿದೆ. ಅವಾಗ ಏನ್ ಅನ್ನಿಸ್ತು ಅಂದ್ರೆ, ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ಇಳ್ದಾಗ ನಂಗೆ ಕಾಫಿ ಪ್ರೈಸಸ್ ಇಷ್ಟಿದೆ, ಜನಕ್ಕೆ ಇವಾಗ ಅದನ್ನ ಅರ್ಥ ಮಾಡ್ಸೋದು ಹೆಂಗೆ ಅಂತ ನೋಡಿದಾಗ, ಫಸ್ಟ್ ಇವಾಗ ಕಾಫಿ ಪೌಡರ್ ತಗೋತೀವಿ ಅಂತ ಅಂದ ತಕ್ಷಣ ಜನ ಅದನ್ನ ಹೇಗೆ ತಗೋತಾರೆ, ಸುಮ್ಮನೆ ಒಂದು ಬ್ರ್ಯಾಂಡ್ ಆಗಿರ್ಬೇಕು ಅಥವಾ
ಏನೋ ಇವಾಗೆಲ್ಲ ಬೇರೆಯವ್ರು ಚೆನ್ನಾಗಿದ್ದಾರೆ ಅಂದು ಹೇಳಿದ್ದು ಮಾತಿಂದ ತಗೋಬೇಕಾಗುತ್ತೆ. ಬಟ್ ಆಕ್ಚುಯಲ್ ಆಗಿ ಈಗ ತಗೋಬೇಕು ಅಂತ ನಮ್ಗೆ ಯಾವಾಗ ಅನ್ಸೋದು, ಕಾಫಿ ಅಂದ್ರೆ ಫಸ್ಟ್ ನಮಗೆ ಬರೋದು ಆ ವಾಸನೆಯಿಂದ. ಆ ಅರೋಮಾ ಏನಿದೆ ಅದನ್ನ ಫೀಲ್ ಮಾಡಬೇಕು ಜನ ತಗೊಳ್ಳೋಕ್ಕೂ ಮುಂಚೆ. ಅದಕ್ಕೆ ನಂಗೆ ಹೇಗೆ ಅನ್ನಿಸ್ತು ಅಂದ್ರೆ, ಇವಾಗ ಸಿಂಗಲ್ ವಾಲ್ವ್ ಟೆಕ್ನಾಲಜಿ ಅಂತ ಒಂದು ವಾಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪೌಚಸ್ ಅಲ್ಲಿ. ಅದು ಏನಂದ್ರೆ ಅದ್ರದ್ದು ಸ್ಪೆಷಾಲಿಟಿ, ನೀವು ಪ್ರಾಡಕ್ಟ್ನ ಬೈ ಮಾಡಿ ಯೂಸ್ ಮಾಡಿ ಓಪನ್ ಮಾಡಿ ಅದಾದ್ಮೇಲೆ ಸ್ಮೆಲ್ ಮಾಡಬೇಕು ಅಂತ ಇಲ್ಲ, ಫ್ರೆಶ್ನೆಸ್ನ ಕಂಡುಹಿಡಿಬೇಕಂತ ಇಲ್ಲ. ವಿತೌಟ್ ಪ್ಯಾಕೇಜ್ ಓಪನಿಂಗು ನೀವು ಆ ವಾಲ್ವ್ ಇಂದ ಕಾಫಿಯ ಒಂದು ಫ್ರೆಶ್ನೆಸ್ನ ನೀವು ಫೀಲ್ ಮಾಡ್ಬೋದಾಗುತ್ತೆ. ಅದು ಒಂದು ಪ್ರಯತ್ನ ನಂದ್ರಲ್ಲಿ. ಮತ್ತೆ ಈ ಬೇಳೆಗಳು ಏನು ಹೇಳಿದೆ, ಪ್ರತಿಯೊಂದು ಬೇಳೆನೂ ನಾವು ಗ್ರೇಡ್ ಆಗಿರೋ ಬೇಳೆಯನ್ನೇ ಯೂಸ್ ಮಾಡೋದು. ಮತ್ತೆ ಒಂದೇ ಸಿಂಗಲ್ ಎಸ್ಟೇಟ್ ಅಂತ, ಸಿಂಗಲ್ ಆರಿಜಿನ್ ಅಂತ ಹೇಳ್ತೀವಿ ಅದನ್ನ ನಾವು. ಸಿಂಗಲ್ ಆರಿಜಿನ್ ಬೀನ್ಸ್ನೇ ಯೂಸ್ ಮಾಡೋ ಅಂಥದ್ದು ಯಾವುದೇ ಪ್ರಾಡಕ್ಟ್ ಇರಲಿ, ನಾವು ಬ್ಯಾಚ್ ವೈಸ್ ಮಾಡೋದು, ಸಿಂಗಲ್ ಆರಿಜಿನ್ನೇ ಯೂಸ್ ಮಾಡೋದು. ಮತ್ತೆ ಈ ಇನ್ಸ್ಟೆಂಟ್ ಮತ್ತೆ ಫ್ಲೇವರ್ಡ್ ಕಾಫೀಸ್ನು ಕೂಡ ನಾವು ಆಗ್ಲೋಮರೇಟೆಡ್ ಅಂತ ಹೇಳ್ತೀವಿ. ಇವಾಗ ಬ್ರೂ ಆಗಲಿ, ಲೆವಿಸ್ಟಾ ಆಗಲಿ, ನೆಸ್ಕೆಫೆ ಆಗಲಿ, ದಿನನಿತ್ಯ ನಾವು ಅದನ್ನು ಯೂಸ್ ಮಾಡ್ತಾ ಇದೀವಿ. ಬಟ್ ಅದು ಕಂಪ್ಲೀಟ್ಲಿ ಪೌಡರ್ ತರ ಕಾಣುತ್ತೆ ನಮಗೆ. ಬಟ್ ನಂದು ಇನ್ಸ್ಟೆಂಟ್ ಕಾಫಿ ಆಗಲಿ, ಫ್ಲೇವರ್ಡ್ ಕಾಫೀಸ್ ಅಲ್ಲಿ ಏನು ವಿಶೇಷತೆ ಇದೆ ಅಂತ ಅಂದ್ರೆ, ಅದು ಗ್ರಾನ್ಯೂಲ್ಸ್ ರೂಪ ಅಂದ್ರೆ ಹರಳು ರೂಪದಲ್ಲಿ ಇರುತ್ತೆ ನಂದು. ಆದ್ರಿಂದ ಅದು ಒಂದು ವಿಭಿನ್ನತೆಯನ್ನ ನಾನು ನನ್ನ ಪ್ರಾಡಕ್ಟ್ಸ್ ಅಲ್ಲಿ ತಂದಿದ್ದೀನಿ. ಮತ್ತೆ ನಿಮ್ಗೆ ಕಾಫಿಯಲ್ಲಿ ಡಿಫ್ರೆಂಟ್ ರೋಸ್ಟ್ ಲೆವೆಲ್ಸು, ಮತ್ತೆ ಇವಾಗ ಒಬ್ರು ಮನೆಯಲ್ಲಿ ಕಾಫಿ ಮೆಷಿನ್ ಇಟ್ಕೋಬಹುದು, ಒಬ್ರು ಮಾಮೂಲಿ ಫಿಲ್ಟರ್ ಇಟ್ಕೋಬಹುದು, ಒಬ್ಬೊಬ್ರು ಏನು ಇಲ್ದಲೆ ಡೈರೆಕ್ಟ್ ಹಾಲಿಗೆ ಕಾಫಿ ಪೌಡರ್ ಹಾಕೋ ಅಂಥದ್ದು ಇರ್ಬೋದು. ಆ ಥರ ಪ್ರಾಕ್ಟೀಸ್ಗಳನ್ನ ಇದೆ. ಬಟ್ ಜನ ತಗೋಬೇಕಿದ್ರೆ ಅದನ್ನ ಯಾವ್ದನ್ನೂ ಯೋಚನೆ ಮಾಡ್ದಲೆ ಡೈರೆಕ್ಟ್ ಆಗಿ ಸುಮ್ಮನೆ ತಗೋತಾರೆ. ನನ್ನ ಪ್ರಾಡಕ್ಟ್ ಅಲ್ಲಿ ಏನು ಅಂದ್ರೆ, ಒಂದು ಪ್ರಾಡಕ್ಟ್ನ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅದನ್ನೆಲ್ಲ ಕಸ್ಟಮೈಸ್ ಮಾಡುವಂಥ ಒಂದು ಆಪ್ಷನ್ ಇದೆ. ಏನಂದರೆ, ಲೈಟ್ ರೋಸ್ಟ್ ಬೇಕಾ ಅವ್ರಿಗೆ, ಮೀಡಿಯಮ್ ರೋಸ್ಟ್ ಬೇಕಾ, ಡಾರ್ಕ್ ರೋಸ್ಟ್ ಬೇಕಾ, ಅಥವಾ ಅಸಿಡಿಟಿ ಸಮಸ್ಯೆಯಿಂದ ನಾವು ಕಮ್ಮಿ ಮಾಡ್ಕೋಬೇಕಾ. ಈಗ ಕಾಫಿ ಅಂದ ತಕ್ಷಣ ಇಲ್ಲ ನನಗೆ ಗ್ಯಾಸ್ಟ್ರಿಕ್ ಅಪ್ಪ ಅಂತ ಹೇಳ್ತಾರೆ. ಕಾಫಿನ ಗ್ಯಾಸ್ಟ್ರಿಕ್ ಇಂದ ಕಮ್ಮಿ ಮಾಡೋವಂಥ ವಿಧಾನನೂ ಇದೆ ರೋಸ್ಟ್ ಮಾಡೋ ಟೈಮಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ನಂಗಿಲ್ಲ ಅಸಿಡಿಟಿ ಅಂತ ಹೇಳೋರಿಗೆ ನಾವು ಅದಕ್ಕೆ ಬೇರೆ ರೋಸ್ಟ್ ಪ್ರೊಫೈಲ್ ಸೆಟ್ ಮಾಡಿದೀವಿ. ಮತ್ತೆ ತುಂಬಾ ಕಹಿ ಅಂತಾನು ಅಂತಾರೆ ಕಾಫಿ ಅಂದ್ರೆ. ಆ ಕಾಫಿ ಅನ್ನೋ ಫ್ರೂಟ್, ಕಾಫಿ ಅನ್ನೋದು ಒಂದು ಹಣ್ಣು. ಆ ಹಣ್ಣಲ್ಲಿ ನೀವು ಯಾವುದೇ ಹಣ್ಣು ತಿಂದಾಗ ಕಹಿ ಅಂತ ಅನ್ಸಲ್ಲ ನಿಮ್ಗೆ. ಆ ಫ್ರೂಟಿ ಫ್ಲೇವರ್ನ ಕೊಡಬೇಕು ಅಂದ್ರೆ ಅದಕ್ಕೊಂದು ರೋಸ್ಟ್ ಪ್ರೊಫೈಲ್ ಇದೆ. ಆ ಥರ ನಾವು ಒಂದೊಂದು ಪ್ರಾಡಕ್ಟ್ ಅನ್ನು ಕಸ್ಟಮೈಸ್ ಮಾಡಿ ನಾವು ಆರ್ಡರ್ ಮಾಡೋಂಥ ಆಪ್ಷನ್ ಇದೆ. ಮತ್ತೆ ಈಗ ಕೋರ್ಸ್ ಲೆವೆಲ್ ಅಲ್ಲಿ ಇವಾಗ ಬೇಳೆನೂ ನಾವು ಕೊಡ್ತೀವಿ. ಒಬ್ಬೊಬ್ರು ಕಾಫಿ ಮೆಷಿನ್ಸ್ ಇಟ್ಕೊಂಡಿರ್ತಾರೆ, ಬೇಳೆನೆ ತಗೊಂಡು ಡೈರೆಕ್ಟ್ ಆಗಿ ಕಾಫಿ ಮಾಡಿ ಕೊಡೋ ಅಂತ ಮೆಷಿನ್ಗಳಿದೆ, ಅಂಥವ್ರಿಗೂ ನಾವು ಸಪ್ಲೈ ಕೊಡ್ಬೋದು. ಫಿಲ್ಟರ್ ಅನ್ನೋರು ಕೋರ್ಸ್ ಗ್ರೈನ್ನ ಯೂಸ್ ಮಾಡಬೇಕಾಗತ್ತೆ, ಅಂದರೆ ಅದು ದಪ್ಪ ಇರುತ್ತೆ, ಕಣಗಳು ದಪ್ಪ ಇರುತ್ತೆ. ಇನ್ನು ಎಸ್ಪ್ರೆಸೋ ಶಾರ್ಟ್ಸು, ಎಸ್ಪ್ರೆಸೋ ಮೆಷಿನ್ಸ್ ಅಂತ ಎಲ್ಲ ಇದೆ ಈಗ ಮಾರ್ಕೆಟಲ್ಲಿ, ಅದಕ್ಕೆ ಫುಲ್ ನೈಸ್ ಇರಬೇಕಾಗುತ್ತೆ, ಅಂಥದನ್ನು ನಾವು ಮಾಡ್ತೀವಿ. ಈ ಥರ ನಾವು ವಿಭಿನ್ನ ರೀತಿಯಲ್ಲಿ ಈಗ ಯಾವುದೇ ಗ್ರಾಹಕ ಇರಲಿ, ಯಾವುದೇ ಥರದ ಕಾಫಿ ಅವನು ಕುಡಿಬೇಕು ಅಂದ್ರೂ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಂದು ಸೊಲ್ಯೂಷನ್ ಅನ್ನೋದಿದೆ. ಹೀಗೆ ಒಂದು ಹೊಸ ಉದ್ಯಮವನ್ನು ಕಾಫಿಗೆ ಸಂಬಂಧಪಟ್ಟ ಹಾಗೆ ಭಿನ್ನವಾಗಿ ಮಾಡ್ತೀನಿ ಅಂತ ಅಂದಾಗ ನಿಮಗೆ ಪ್ರತಿಕ್ರಿಯೆಗಳು ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಹೇಗಿತ್ತು? ಯಾಕೆ ಅಂತ ಅಂದರೆ ಕಾಫಿ ಉದ್ಯಮವನ್ನು ಸಾಕಷ್ಟು ನಾವು ನೋಡ್ತೇವೆ. ಈಗ ಸರಳವಾಗಿ ಮಾಡೋ ಅಂಥದ್ದನ್ನು ಇಷ್ಟೊಂದು ಮೂಲಭೂತ ಸೌಕರ್ಯಗಳನ್ನು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಇಷ್ಟೊಂದು ಮಾಡ್ತೀನಿ ಅಂತ ಅಂದಾಗ ಅಷ್ಟು ಒಪ್ಪಿಗೆಯ ಒಂದು ಮನೋಭಾವ ಇರೋದಿಲ್ಲ. ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ? ಹೌದು, ಇವಾಗ ನಾನು ನಮ್ಮ ಮನೆಯಲ್ಲೇನೆ ನಾನು ಈಗ ಒಂದು ಕಾಫಿ ಬ್ರ್ಯಾಂಡ್ ಲಾಂಚ್ ಮಾಡ್ತೀನಿ ಅಂದಾಗ ಅವರಿಗೆ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ, ಕಾಫಿಗೆ ಇಷ್ಟು ಬೇಡಿಕೆ ಇರೋದಾಗ್ಲಿ, ಇಷ್ಟು ವೆರೈಟೀಸ್ ಇರೋ ಅನ್ನೋದಾಗ್ಲಿ, ಯಾರಿಗೂ ಆಲ್ಮೋಸ್ಟ್ ಒಂದು 90% ನನ್ನ ಫ್ಯಾಮಿಲಿಯಲ್ಲೇ ಯಾರಿಗೂ ಈ ನಾಲೆಡ್ಜ್ ಇರಲಿಲ್ಲ. ಈಗ ಕಾಫಿ ಅಂದರೆ ಅವ್ರು ಅನ್ಕೊಂಡಿದ್ದಾರೆ ಮಾಮೂಲಿ ನಾವು ದಿನನಿತ್ಯ ಏನು ಸೇವಿಸ್ತೀವಿ, ಒಂದು ಫಿಲ್ಟರ್ ಕಾಫಿ ಆಗಲಿ ಅಥವಾ ಮನೆಯಲ್ಲೇ ಮಾಡ್ಕೊಳ್ಳೋದಾಗ್ಲಿ, ಇದೇ ಎಷ್ಟೊಂದು ಬ್ರ್ಯಾಂಡ್ ಇದೆ, ನಿಂದು ಒಂದು ಬ್ರ್ಯಾಂಡ್ ಮಾಡಿದರೆ ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಹೇಳಿದುಂಟು, ಇಲ್ಲ ಅಂತ ಅಲ್ಲ. ಬಟ್ ಲೇಟರ್ ಆನ್ ನಾನು ಪ್ರತಿಯೊಂದು ಪ್ರಾಡಕ್ಟ್ನು ಸ್ಯಾಂಪಲ್ಸ್ನ ಟೇಸ್ಟ್ ಮಾಡಿಸಿ ಎಕ್ಸ್ಪ್ಲೈನ್ ಮಾಡಿ ಕಾಫಿ ಬಗ್ಗೆ ಎಜುಕೇಟ್ ಮಾಡಿದಾಗ, ಇವಾಗ ಬೇಳೆ ನಾವು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಏನಿದೆ, ಇದರಲ್ಲಿ ಚಿಕೋರಿ ಎಷ್ಟಿದೆ, ಆ ಥರ ನಾವು ಏನು ನಾಲೆಡ್ಜ್ನ ನಾನು ಕೊಡ್ತಾ ಬಂದೆ. ಅದರಿಂದ ಅವ್ರು ಕನ್ವಿನ್ಸ್ ಆಗಿ ಹೌದು ಇದು ಸರಿ ಇದೆ, ಒಂದು ಗುಡ್ ಕಾಸ್ ಇದೆ, ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡೋದ್ರಿಂದ ಈಗ ಕಾಫಿಯಿಂದ ಹಲವಾರು ಬೆನಿಫಿಟ್ಸ್ ಇದೆ ಅನ್ನೋದು ಈಗೀಗ ನಮಗೆ ತಿಳಿದು ಬರ್ತಾ ಇದೆ. ಎಕ್ಸಾಂಪಲ್, ನಮಗೆ ಹಾರ್ಟಿಗಾಗಲಿ ಅದ್ರ ಏನು ಬೆನಿಫಿಟ್ಸ್ ಇದೆ, ಲಿವರ್ಗೆ ಏನು ಬೆನಿಫಿಟ್ಸ್ ಇದೆ, ಪ್ರತಿಯೊಂದು ಈಗ ಸೈಂಟಿಫಿಕಲಿ ಪ್ರೂವನ್ ಇದೆ. ಎಷ್ಟೊಂದು ಆರ್ಟಿಕಲ್ಸ್ ಬರ್ತಾ ಇದೆ. ಅದನ್ನೆಲ್ಲ ನಾವು ನೋಡಿದ್ರಿಂದ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಸ್ಪೆಷಾಲಿಟಿ ಕಾಫೀಸ್ ಅಂತ ಏನು ಹೇಳಿದೆ, ಅದಕ್ಕೆ ಮಾರ್ಕೆಟ್ ತುಂಬ ಚೆನ್ನಾಗಿರೋದ್ರಿಂದ, ಮತ್ತೆ ಈಗ ನಮ್ಮದು ಮಲೆನಾಡು ಭಾಗದಿಂದ ನಾವು ಇಲ್ಲಿದ್ದು ಏನು ಬೆಳೆ ಇದೆ ಅದನ್ನು ನೋಡಿ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಕಾಫಿ ನಮಗೆ 80% ನಮ್ಮದು ಹೋಗೋದು ಮಲೆನಾಡು ಕಾಫಿದೆ
ಜಾಸ್ತಿ ನಮ್ಮ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋಂಥದ್ದು. ಸೊ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅದನ್ನು ಹೌದು ಅಂತ ತಿಳ್ಕೊಂಡು ಅವರು ಒಂದು ಒಪ್ಪಿಗೆಯನ್ನು ಕೊಟ್ಟರು. ಮತ್ತು ಇವಾಗ ಮೊನ್ನೆ ಏನು ಲಾಂಚಿಂಗ್ ಆಯಿತು, ನಂದು ಊರು ಮಲ್ಲಿಪಟ್ಟಣ ಆಗಿರೋದ್ರಿಂದ ಅಲ್ಲೇ ನಾನು ಲಾಂಚ್ ಮಾಡಿದ್ದು. ತುಂಬ ಕಾಫಿ ಬೆಳೆಗಾರರು, ರೈತರು ಎಲ್ಲರೂ ಬಂದಿದ್ರು. ಅವ್ರು ಹೇಳಿದಿಷ್ಟೇ, ನಾವು ದಿನನಿತ್ಯ ನಾವು ಕಾಫಿ ತೋಟಕ್ಕೆ ಹೋಗ್ತೀವಿ, ಕಾಫಿ ಬೆಳಿತೀವಿ, ಬಟ್ ಕಾಫಿಯಲ್ಲಿ ಇಷ್ಟು ವೆರೈಟಿ ಇದೆ, ಇಷ್ಟು ಫ್ಲೇವರ್ಸ್ ಇದೆ, ಮತ್ತು ಇಷ್ಟು ಟೇಸ್ಟಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ ನಿಮ್ಮಲ್ಲಿ ಅಂತ ಒಂದು ಮಾತುಗಳನ್ನ ಅವರು ಕಾಫಿ ಸೇವ್ಸ್ ನಂತರ ಕೇಳಿದ ನಂತರ ನನಗೆ ಒಂದು ಸಂತೃಪ್ತಿ ತಂದಿದೆ. ನಾನು ಮಾಡಿದ್ದು ಒಂದು ಯಶಸ್ಸು ಕಾಣಿಸ್ತಾ ಇದೆ ಅಂತ. ಕಾಫಿ ನಾಡ್ ಅನ್ನುವಂಥ ಹೆಸರಿನಲ್ಲಿ ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದಿರಿ. ಯಾಕೆ ಆ ಹೆಸರನ್ನ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಅಂದರೆ ಇವಾಗ ಒಂದು ಕಾಫಿ ಅನ್ನೋದು ಒಂದು ಹೆಸರು, ಬಟ್ ಒಂದು ಬ್ರ್ಯಾಂಡ್ ಅಂದಾಗ ಬ್ರ್ಯಾಂಡ್ ಹೆಸರು ಮನಸ್ಸಲ್ಲಿ ಉಳ್ಕೋಬೇಕಾದ್ದು ಒಂದು ಮೇನ್ ಥಿಂಗ್ ಆಗುತ್ತೆ ನಾವು ಎನಿ ಬ್ರ್ಯಾಂಡನ್ನು ನೇಮ್ ಮಾಡಬೇಕಿದ್ರೆ. ಸೊ ನಂದು ಮೇನ್ ಫೋಕಸ್ ಇದ್ದಿದ್ದು, ನಂದು ಪ್ರೊಕ್ಯೂರ್ಮೆಂಟ್ ಏನೇ ಇದ್ರೂ ಮಲ್ನಾಡ್ ಬೀನ್ಸ್ನೇ ಯೂಸ್ ಮಾಡೋ ಅಂಥದ್ದು, ಮತ್ತು ಕಾಫಿ ಅಂತ ಪ್ರಾಡಕ್ಟ್ನ ನಾನು ಮಾಡ್ತಾ ಇರೋದ್ರಿಂದ ಆ ಕಾಫಿ ಮತ್ತು ಮಲ್ನಾಡಲ್ಲಿ ನಾಡ್ ಅಂತ ತೆಗೆದ್ಬಿಟ್ಟು ಕಾಫಿ ನಾಡ್ ಅಂತ ಕಾಫಿ ಬ್ರ್ಯಾಂಡ್ನ ನಾನು ಹೆಸರು ಮಾಡಿರೋ ಅಂಥದ್ದು. ಯಾವುದೇ ಒಂದು ಉದ್ಯಮವನ್ನು ಪ್ರಾರಂಭ ಮಾಡುವಾಗ ನಮಗೆ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಅನುಮತಿ ಬೇಕಾಗುತ್ತೆ. ಇದನ್ನೆಲ್ಲ ಹೇಗೆ ಮಾಡ್ಕೊಂಡ್ರಿ, ಏನೆಲ್ಲ ಮತ್ತು ಎಲ್ಲೆಲ್ಲಿ ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ, ಮತ್ತು ವಿಶೇಷವಾಗಿ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳೇನಿರುತ್ತೋ ಇದರ ಒಂದು ಉತ್ಪಾದನೆಯನ್ನು ಮಾಡುವಾಗ ಅನೇಕ ಮಾನದಂಡಗಳಿರುತ್ತೆ. ಸರ್ಕಾರದ ಕೆಲವೊಂದಷ್ಟು ಮಾನದಂಡಗಳನ್ನು ಕೂಡ ಪೂರೈಸಬೇಕಾಗುತ್ತೆ. ಅದೆಲ್ಲದನ್ನು ಕೂಡ ಹೇಗೆ ಮಾಡಿದ್ರಿ? ಒಂದು ಆಹಾರಕ್ಕೆ ಸಂಬಂಧಪಟ್ಟಂಥ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಏನೆಲ್ಲ ಬೇಕಾಗುತ್ತೆ ಸರ್ಕಾರದ ವತಿಯಿಂದ? ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಇನಿಷಿಯಲಿ ಒಂದು GST ಬೇಕು ಅಂತ ಗೊತ್ತಾಗುತ್ತೆ. ಅದಾದ ನಂತರ ಯಾವುದೇ ಫುಡ್ ಪ್ರಾಡಕ್ಟ್ ಆದರೂ ಅದಕ್ಕೆ ಫುಡ್ ಲೈಸೆನ್ಸ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ ತಕ್ಷಣ ಅದಕ್ಕೆ NOC ಬೇಕಾಗುತ್ತೆ, ಬಿಸ್ನೆಸ್ ಲೈಸೆನ್ಸ್ ಬೇಕಾಗುತ್ತೆ. ಅದಾದ ನಂತರ ಒಂದು ಬ್ರ್ಯಾಂಡ್ ಆಗಿ ನಾವು ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ಒಂದು ಟ್ರೇಡ್ ಮಾರ್ಕ್ ಅನ್ನೋದು ಬೇಕಾಗುತ್ತೆ. ಸೊ ಹೀಗೆ ಪ್ರತಿಯೊಂದನ್ನು ಮಾಡಲಿಕ್ಕೆ ಹೋದಾಗ ಏನೇನು ಬೇಕಾಗುತ್ತೆ, ಈಗ ನಾನು ಮಾಡ್ತಾ ಇರೋ ಅಂಥ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಆಂಟ್ರಪ್ರಿನರ್ಶಿಪ್ ಅನ್ನೋದು ಜಸ್ಟ್ ನಾಟ್ ಆನ್ ಆರ್ಡಿನರಿ ಬಿಸ್ನೆಸ್ ಅನ್ನೋದಲ್ಲ, ಒಂದು ಸಂಸ್ಥೆನ ಹೇಗೆ ನನ್ನ ಸ್ವಂತಿಕೆಯಿಂದ ಕಟ್ಟೋ ಅಂಥದ್ದನ್ನು ಪೂರ್ಣ ಮಾಹಿತಿಯಲ್ಲಿ ಅವರು ತಿಳಿಸಿದ್ದಾರೆ ನನಗೆ. ನಾನು ಏನು ಓದ್ತಾ ಇದ್ದೀನಿ ಅದನ್ನು ನಾನು ಇನ್ ರಿಯಾಲಿಟಿಗೆ ತಂದಾಗ ಏನೇನು ಬೇಕಾಗುತ್ತೆ ಅಂತದನ್ನ ನಾನು ತಿಳ್ಕೊಂಡಿದ್ದೀನಿ. ಏನೆಲ್ಲ ಅನುಮತಿಯನ್ನು ಪಡೆದುಕೊಳ್ಬೇಕಾಯ್ತು? ಇವಾಗ ನಂದು ಬ್ರ್ಯಾಂಡಿಗೆ ನನಗೆ GST ಹೊಂದಿದ್ದೀನಿ, ಅದ್ರ ಜೊತೆಗೆ ಫುಡ್ ಲೈಸೆನ್ಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಫುಡ್ ಲೈಸೆನ್ಸನ್ನು ಹೊಂದಿದ್ದೀನಿ, ಟ್ರೇಡ್ ಮಾರ್ಕ್ ಹೊಂದಿದ್ದೀನಿ, ನಂದೇ ಆದ ಒಂದು ಡೊಮೇನ್ ಹೊಂದಿದ್ದೀನಿ, ವೆಬ್ಸೈಟ್ ನಂದೇ ಓನ್ ಆಗಿರೋದ್ರಿಂದ ಆ ರೀತಿ. ಮತ್ತು ನನಗೆ ನೋ ಕ್ಲಿಯರೆನ್ಸ್ ಸಿಕ್ಕಿದೆ ನಂದು ಲೋಕಲ್ ಮುನ್ಸಿಪಲ್ ಅಥಾರಿಟಿಯಲ್ಲಿ, ಅಷ್ಟು ಲೈಸೆನ್ಸ್ಗಳು ಹೊಂದಿದ್ದೀನಿ. ಈಗ ನೀವು ಈ ಕಾಫಿಗೆ ಸಂಬಂಧಪಟ್ಟಂತಹ ಉದ್ಯಮವನ್ನು ಪ್ರಾರಂಭ ಮಾಡುವಾಗ ಮೂಲಭೂತ ಸೌಕರ್ಯಗಳನ್ನು ಏನೇನು ಹೊಂದಿಸ್ಕೊಂಡ್ರಿ? ಎಷ್ಟು ಇದಕ್ಕೆ ಖರ್ಚು ವೆಚ್ಚ ತಗಲ್ತು? ನನಗೆ ಮೂಲಭೂತ ಸೌಕರ್ಯ ಅಂದರೆ ನಾನು ಸ್ಟಾರ್ಟ್ ಮಾಡಿ ಟೈಮು ಚೆನ್ನಾಗಿತ್ತು. ಕಾಫಿ ಕುಯ್ಲು ಅದೆಲ್ಲ ಪ್ರಾರಂಭ ಆಗೋದಕ್ಕೂ ಒಂದು 2 ತಿಂಗಳು ಮುಂಚೆ ಇದನ್ನು ಸ್ಟಾರ್ಟ್ ಮಾಡಿದ್ದು. ಹೋಗಿ ಪ್ರತಿಯೊಂದನ್ನು ವಿಡಿಯೋಸ್ ಮಾಡಿಕೊಂಡು ಈಗ ಜನಕ್ಕೆ ನಾವು ಅದನ್ನು ತಿಳಿಸ್ಬೇಕು ಅಂದರೆ ಇವಾಗ ಯಾವುದೇ ಅದಕ್ಕೆ ಪ್ರೂಫ್ ಇಲ್ಲದೆ ಯಾರು ನಂಬಕ್ಕೆ ಹೋಗಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಪ್ರತಿಯೊಂದನ್ನು ನಾನು ವಿಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನನಗೆ ಗೌರ್ಮೆಂಟಿಂದ ಏನು ಸ್ಕೀಮ್ ಸಿಗುತ್ತೆ, ನನಗೆ ಸ್ಟಾರ್ಟಪ್ ಮಾಡಬೇಕು ಅಂದರೆ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅನ್ನೋದನ್ನು ತಿಳ್ಕೊಂಡೆ. ಅದಾದ ನಂತರ ಇವಾಗ ನಾನು ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದಕ್ಕೆ ರೋಡ್ ಮ್ಯಾಪ್ ಅಂತ ಒಂದು ಮಾಡಿಕೊಂಡೆ. ಅದರಲ್ಲಿ ನೆಕ್ಸ್ಟ್ ಏನು ಅಂತ ಅಂದರೆ ನನಗೆ ಕೆನರಾ ಬ್ಯಾಂಕಲ್ಲಿ ನನಗೆ ಚೂರು ಗೈಡ್ಲೈನ್ಸ್ ತೊಗೊಂಡೆ, ಏನಿದೆ ನನಗೆ ಬಿಸ್ನೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗಿದೆ ಅದನ್ನು ತಿಳ್ಕೊಂಡು, ಅದಾದ ನಂತರ ಅದಕ್ಕೆ ಸಬ್ಸಿಡೈಸ್ಡ್ ಯಾವ್ದಾದ್ರು ಸ್ಕೀಮ್ಸ್ ಇದೆಯಾ ಅಂತ ಅದನ್ನು ತಿಳ್ಕೊಂಡೆ. ಅದಾದ ನಂತರ ನನಗೆ ಆಲ್ಮೋಸ್ಟ್ ನನಗೆ ಬ್ಯಾಂಕಲ್ಲಿ ಒಂದು 27 lakhs ಅಷ್ಟು ಲೋನ್ ಆಯಿತು. ಅದು ಲೋನ್ ಅಷ್ಟು ಈಸಿಯಾಗಿ ಆಗಿಲ್ಲ, ಏನಕ್ಕೆ ಅಂದರೆ ನಾನು ಇಮಿಡಿಯೇಟ್ ನಾನು ಫಸ್ಟ್ ಟೈಮ್ ಲೋನ್ ತಗೊಳ್ತಾ ಇರೋಂಥದ್ದು, ಮತ್ತು ನಂದು ವಯಸ್ಸು ಕಮ್ಮಿ ಇರೋದ್ರಿಂದ ಯಾವ ಆಧಾರದ ಮೇಲೆ ಅನ್ನೋದು ಯಾವುದೇ ಬ್ಯಾಂಕ್ ಆದರೂ ಕೇಳುತ್ತೆ. ಒಂದು ನಂದು ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಯ್ತು. ನಂದು ಲೋವರ್ ಇದರಲ್ಲಿ ನಂಗೆ ತುಂಬ ಚಾಲೆಂಜಸ್ ಫೇಸ್ ಮಾಡಿದೆ. ನಮ್ಮ ಮಲ್ಲಿಪಟ್ಟಣಲ್ಲಿ ಅವರು ಇಲ್ಲ ಆಗಲ್ಲ ಅಂತ ಹೇಳಿದರು. ಎಲ್ಲ ನನ್ನ ನಿಯಮದ ಒಳಗನೆ ನಾನು ಇದ್ರೂ ಇಷ್ಟು ಚಾಲೆಂಜಸ್ ಫೇಸ್ ಮಾಡಿದೆ ಅಂತ ಅವರು ರಿಜೆಕ್ಟ್ ಮಾಡಿದರು ಅಂತ ನಾನು ಕುಗ್ಲಿಲ್ಲ. ನೆಕ್ಸ್ಟ್ ನಾನು ಹೆಡ್ ಆಫೀಸ್ ತನಕ ಹೋಗಿ ನನ್ನ ಪ್ರಾಜೆಕ್ಟ್ನ ನಾನು ಅವರಿಗೆ ಪ್ರಪೋಸ್ ಮಾಡಿ ಅಲ್ಲಿಂದ ಅಪ್ರೂವಲ್ ತೊಗೊಂಡು ಬಂದು ನಮ್ಮ ಹಾಸನಲ್ಲಿ ನಾನು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು, ತದನಂತರ ನಂದು ಮೆಷಿನರೀಸ್ ಯಾವ್ದು ಬೆಸ್ಟ್ ಇದೆ ಅಂತ ಕಾಫಿ ಬೋರ್ಡಿಗೆ ಹೋಗಿ ನಾನು ಅಲ್ಲಿ ಭೇಟಿ ಮಾಡಿ ಯಾವ ಮೆಷಿನ್ಸು ಬೆಸ್ಟ್ ಇದೆ ನಮಗೆ ಇವಾಗ ರೋಸ್ಟ್ ಮಾಡಲಿಕ್ಕೆ. ಕಾಫಿಯಲ್ಲಿ ರೋಸ್ಟ್ ಮಾಡೋದೇ ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ಆಗುತ್ತೆ.
ಆದ್ರಿಂದ ನಾನು ಅಲ್ಲೂ ತುಂಬ ಜನದ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ಲೋಕಲಿ ಅಸೆಂಬಲ್ಡ್ ಒಂದು ಪ್ರಾಡಕ್ಟ್ ಇದೆ, ರೋಸ್ಟಿಂಗಿಗೆ ತುಂಬ ಚೆನ್ನಾಗಿದೆ, ಅವರು ಇವಾಗ ರೋಸ್ಟ್ ಪ್ರೊಫೈಲ್ಸ್ನೆಲ್ಲ ಮೇಂಟೈನ್ ಮಾಡೋ ಅಂತ ಒಂದು ಟೆಕ್ನಾಲಜಿ ತಂದಿದ್ದಾರೆ ಅಂತ ತಿಳ್ಪಟ್ಟಾಗ ನಾನು TGI ಇಂಟರ್ನ್ಯಾಷನಲ್ ಅಂತ ಆ ಕಂಪನಿ ಅವ್ರ ಹತ್ರ ಹೋಗಿ ಮಾತಾಡಿ ಇದು ಹೇಗೆ ವರ್ಕ್ ಆಗುತ್ತೆ ಪ್ರತಿಯೊಂದು ತಿಳ್ಕೊಂಡು, ಅದಾದ ನಂತರ ಒಂದು ಪ್ಯಾಕೇಜಿಂಗ್ ಇರಲಿ, ಅದಕ್ಕೆ ಇಂಟಿರೋ ಪ್ಯಾಕ್ಸ್ ಅಂತ ಒಂದು ಕೊಯಮತ್ತೂರಲ್ಲಿ ಇರೋ ಅಂಥದ್ದು, ಅವರು ಬೇರೆ ದೇಶದಿಂದ ಚೈನಾಯಿಂದ ಇಂಪೋರ್ಟ್ ಮಾಡಿಕೊಂಡು ಅವರು ಅದನ್ನು ಇಲ್ಲಿ ಸರ್ವಿಸ್ ಆ್ಯಂಡ್ ಸೇಲ್ಸ್ನ ಮಾಡ್ತಾ ಇದ್ದಾರೆ. ಅದನ್ನು ನಾನು ಪ್ರಾಡಕ್ಟ್ಸ್ನ ತೊಗೊಂಡೆ. ಅದಾದ ನಂತರ ಈ ಪ್ಯಾಕೇಜಿಂಗ್ ನಂದು ಏನಿದೆ ಸ್ಪೆಷಾಲಿಟಿ, ಅದರಲ್ಲಿ ಸಿಂಗಲ್ ವಾಲ್ವ್ ಅಂತ ಪೌಚಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಇಡೀ ಪ್ರಪಂಚದಲ್ಲಿ 2 ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗೋವಂಥದ್ದು. ಅದು ಒಂದು ಸ್ವಿಸ್ ಪ್ಯಾಕರ್ಸ್ ಅಂತ ನಮ್ಮ ಇಂಡಿಯಾದಲ್ಲಿದೆ ಅಂತ ನಂಗೆ ಗೊತ್ತಾಯಿತು. ನೆಕ್ಸ್ಟ್ ಅದರಿಂದ ಸ್ಯಾಂಪಲ್ಸ್ ತೊಗೊಂಡು ಅದು ಹೇಗೆ ವರ್ಕ್ ಆಗ್ತಿದೆ ನನ್ನ ಪ್ರಾಡಕ್ಟ್ಸ್ನ ಸ್ಯಾಂಪಲ್ಸ್ನ ತುಂಬ ಜನಕ್ಕೆ ಕೊಟ್ಟು ಅದನ್ನು ಟೇಸ್ಟ್ ಮಾಡಿಸಿ ಇನಿಷಿಯಲ್ ಡೇಸಲ್ಲಿ ಅವ್ರ ಕಡೆಯಿಂದ ಒಂದು ಫೀಡ್ಬ್ಯಾಕು ರಿವ್ಯೂಸ್ ಎಲ್ಲ ತೊಗೊಂಡು ಆಲ್ಮೋಸ್ಟ್ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ ನನಗೆ ಒಂದು 30 to 40 lakhs ತನಕ ಖರ್ಚು ಬಂದಿದೆ. ಈ ರೋಸ್ಟರ್ ಮಿಷನ್ ಏನಿದೆಯೋ ಇದು ಹೊಸ ಮಿಷನ್ನು, ಏನಿದ್ರ ವಿಶೇಷತೆಗಳು? ಈ ರೋಸ್ಟಿಂಗ್ ಮೆಷಿನಲ್ಲಿ ಏನು ವಿಶೇಷತೆ ಇದೆ ಅಂತ ಅಂದರೆ, ಒಂದು ಡಿಜಿಟಲಿ ಟೆಂಪ್ರೇಚರ್ನ ನಾವು ಕಂಟ್ರೋಲ್ ಮಾಡ್ಬೋದು. ಬರ್ನರ್ಸಿಂದ ಹಿಡಿದು ನಾವು ಏರ್ ಇನ್ಲೆಟ್ ಆಗಲಿ ಏರ್ ಔಟ್ಲೆಟ್ ಆಗಲಿ ಡಿಫ್ರೆಂಟ್ ಪ್ರೊಫೈಲ್ಸ್ನ ನಾವು ಆಟೋ ಕಟ್ ಆಫ್ ಇರಲಿ. ಇವಾಗ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಕಾಫಿನ ಹುರಿತಾ ಇದ್ರು, ಅದು ತುಂಬ ಸೀದೋಯ್ತು ಅಂತ ಹೇಳೋರು. ಇದನ್ನು ನಾವು ಇಲ್ಲಿ ಕಾಣೋದಕ್ಕೆ ಅವಕಾಶ ಇಲ್ಲ. ಏನಕ್ಕಂದರೆ ನಾವು ಒಂದು ಟೆಂಪ್ರೇಚರ್ ಅಂತ ಸೆಟ್ ಮಾಡಿದರೆ ಅದು ಆಟೋ ಕಟ್ ಆಫ್ ಆಗೋವಂಥ ಒಂದು ಸೌಲಭ್ಯ ಈ ಮೆಷಿನಲ್ಲಿದೆ. ಮತ್ತು ಆ ರೋಸ್ಟ್ ಪ್ರೊಫೈಲ್ ಏನಿದೆ, ಈಗ ನೆಕ್ಸ್ಟ್ 10 ಸೆಕೆಂಡಿಗೆ ನನ್ನ ಬೇಳೆ ಹೇಗೆ ಡೆವಲಪ್ ಆಗುತ್ತೆ ಆ ರೋಸ್ಟಲ್ಲಿ ಅನ್ನೋದನ್ನು ನಾನು ಕಂಪ್ಯೂಟರ್ ಮುಖಾಂತರ ಆ ಗ್ರಾಫ್ ಮೂಲಕ ನಾನು ನೋಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳು ಈ ಒಂದು ಮಿಷನ್ನಲ್ಲಿ ಇದೆ. ಈ ಒಂದು ಯಂತ್ರವನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ಮಾದರಿಯ ಕಾಫಿ ಪುಡಿಗಳ ಉತ್ಪಾದನೆಯನ್ನು ಮಾಡ್ತಾ ಇದ್ದೀರಿ? ನಾವು ಸ್ಪೆಷಾಲಿಟಿ ಕಾಫೀಸ್ ಅಂತ ಒಂದು ಕ್ಯಾಟಗರಿ, ಅದರಲ್ಲಿ ಏನು ಅಂತ ಅಂದರೆ 100% ಅರೇಬಿಕಾ ಮತ್ತು 100% ರೋಬಸ್ಟಾ ಬೇಳೆಗಳನ್ನ ಸಪ್ರೇಟಾಗಿ ಇವಾಗ ನಾವು ಒಂದು ಪ್ರಾಡಕ್ಟ್ ಟ್ರೈ ಮಾಡಿದ್ದೀವಿ. ಏನು ಅಂತ ಅಂದರೆ ಅನ್ಏರೋಬಿಕ್ ಫರ್ಮೆಂಟೆಡ್, ನ್ಯಾಚುರಲಿ ಫರ್ಮೆಂಟೆಡ್, ಅಂದರೆ ಅದನ್ನು ನೀರಲ್ಲಿ ಕೊಳಿಸಿ ಅದನ್ನು ಕೆಲವು ದಿನಗಳ ಕಾಲ ಅದನ್ನು ಮತ್ತೆ ಒಣಗಿಸಿ ಅದನ್ನು ರೋಸ್ಟ್ ಮಾಡಿ ಅದೊಂದು ಫ್ಲೇವರ್ ನೋಟ್ನ ಹೊರ ತಂದಿದ್ದೀವಿ. ಅದರಲ್ಲಿ ಏನು ಅಂತ ಅಂದರೆ, ನಾವು ಮಾಮೂಲಿ ಕಾಫಿ ಬ್ಲ್ಯಾಕ್ ಕಾಫಿ ಕುಡಿದ್ರೆ ಕಹಿ ಅನಿಸುತ್ತೆ ತುಂಬ ಜನಕ್ಕೆ. ಬಟ್ ಈ ಪ್ರಾಡಕ್ಟಲ್ಲಿ ಏನಿದೆ ಅಂದರೆ ಆ ಕಹಿ ಅನ್ನೋದು ಬರಲ್ಲ ನಿಮಗೆ. ಆ್ಯಕ್ಚುಲಾಗಿ ಆ ಕಾಫಿದು ಏನು ಫ್ಲೇವರ್ ನೋಟ್ಸ್ ಇದೆ ಮತ್ತು ಆ ಫರ್ಮೆಂಟೇಷನ್ ಆಗಿದೆ ಆ ಫ್ಲೇವರ್ಸ್ನ ನೀವು ಸೇವಿಸಿದ ನಂತರ ಒಂದು ಮಿನಿಮಮ್ ಅಂದ್ರೆ 5-10 ನಿಮಿಷ ನೀವು ಅದನ್ನು ನಾಲ್ಗೆ ಮೇಲೆ ಫೀಲ್ ಮಾಡ್ಬೋದು ಆ ಥರ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅದನ್ನು ಡಿಫ್ರೆಂಟ್ ಫ್ರೂಟ್ಸ್ ಜೊತೆ ಆಗಲಿ, ಈಗ ವಿಸ್ಕಿ ಬ್ಯಾರಲ್ಡ್ ಕಾಫಿ ಅಂತಲೂ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆನೂ ನಾನು ಇವಾಗ ರಿಸರ್ಚ್ ಮಾಡ್ತಾ ಇದ್ದೀನಿ. ಅದೇನಂದರೆ ಇವಾಗ ಆಲ್ಕೋಹಾಲ್ ಅಂತ ನೀವು ಅನ್ಕೋಬಾರ್ದು. ಆಲ್ಕೋಹಾಲ್ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆ ಬ್ಯಾರೆಲ್ಸ್ಗಳನ್ನ ತಂದು ಅದರೊಳಗೆ ನಾವು ಕಾಫಿಯನ್ನು ಶೇಖರಣೆ ಮಾಡಿ ಅದನ್ನು ಫರ್ಮೆಂಟ್ ಆಗ್ಲಿಕ್ಕೆ ಬಿಟ್ಟು ಆ ಫ್ಲೇವರ್ಸ್ ಅಷ್ಟೇ ಅದನ್ನು ಅಬ್ಸರ್ವ್ ಮಾಡುತ್ತೆ. ಕಾಫಿಗೆ ಏನೋ ಒಂದು ಗುಣ ಇದೆ ಅಂದರೆ, ನಾವು ಕಾಫಿಯನ್ನು ಯಾವ ಒಂದು ಎನ್ವಿರಾನ್ಮೆಂಟಲ್ಲಿ ಇರ್ತೀವಿ ಆ ಫ್ಲೇವರ್ನ ಅದು ಅಬ್ಸರ್ವ್ ಮಾಡುತ್ತೆ. ಎಕ್ಸಾಂಪಲ್, ನೀವು ಕಾಫಿನ ತಗೊಬಂದು ಮೆಣಸು ಜೊತೆ ಇಟ್ಟರೆ ಆ ಮೆಣಸಿಂದು ಫ್ಲೇವರ್ ಏನಿದೆ ಖಾರ, ಕಾಫಿ ಖಾರ ಆಗುತ್ತೆ ಅವಾಗ. ಸೊ ಅದೊಂದು ಇರೋದ್ರಿಂದ ನಾವು ಸ್ಪೆಷಾಲಿಟಿ ಕಾಫೀಸಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ನ ಹೆಂಗೆ ತರ್ಬೋದು ಅಂತ ಒಂದು ವೆರೈಟೀಸ್ನ ತರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಅಂದರೆ, ಒಂದು ಅಜ್ಜೀಸ್ ಲೆಗೆಸಿ ಅಂತ ಫಿಲ್ಟರ್ ಕಾಫಿ, ಪ್ರೀಮಿಯಂ ಫಿಲ್ಟರ್ ಕಾಫಿನ ತರ್ತಾ ಇದ್ದೀವಿ. ನಮ್ಮ ಅಜ್ಜಿ ಏನು ಮಾಡ್ತಾ ಇದ್ರು ಅಂದರೆ, ನಾವು ಬೆಳೆದಿದ್ದ ಕಾಫಿನಲ್ಲಿ ತುಂಬ ಜನ ಬಂದವ್ರಿಗೆಲ್ಲ ಒಂದು ಫಿಲ್ಟರ್ ಕಾಫಿನ ಪೌಡರ್ ಮಾಡಿ ಕೊಡ್ತಾ ಇದ್ರು. ನನಗೆ ಏನಕ್ಕೆ ಅವ್ರಿಗೊಂದು ಡೆಡಿಕೇಶನ್ ಆಗಿ ನಾನು ಮಾಡಬಾರ್ದು, ಅವರಿಗೊಂದು ಕಾಂಟ್ರಿಬ್ಯೂಷನ್ ಥರ ಇರಲಿ ಅನ್ನೋ ಥರ ಒಂದು ಅಜ್ಜೀಸ್ ಲೆಗೆಸಿ ಅನ್ನೋ ಒಂದು ಪ್ರೀಮಿಯಂ ಫಿಲ್ಟರ್ ಕಾಫಿನ ಮಾಡ್ತಾ ಇದ್ದೀವಿ. ಅದು 70-30 ಬ್ಲೆಂಡ್ ಆಗಿರುತ್ತೆ. 70% ಕಾಫಿ ಯೂಸ್ ಮಾಡ್ತೀವಿ, 30% ಚಿಕೋರಿ ಯೂಸ್ ಮಾಡ್ತೀವಿ. ಜೊತೆಗೆ ಫಿಲ್ಟರ್ ಕಾಫಿಯಲ್ಲಿ ಇನ್ನೊಂದು ಮಲೆನಾಡ ಸೊಬಗು ಅಂತ ಒಂದು ಪ್ರಾಡಕ್ಟ್ನ ತರ್ತಾ ಇದ್ದೀವಿ. ಅದು ದಿನನಿತ್ಯ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸಿಗೆ ಒಂದು ಬೆಸ್ಟ್ ಕಾಫಿ ಕೊಡಬೇಕು ಅಂತ ಮಲೆನಾಡ ಸೊಬಗನ್ನು ತರ್ತಾ ಇದ್ದೀವಿ. ತದನಂತರ ಒಂದು ಫ್ಲೇವರ್ಡ್ ಕಾಫೀಸ್ ಅಂತ ತರ್ತಾ ಇದ್ದೀವಿ. ಅದು ಏನಂದರೆ, ಇವಾಗ ಕರೆಂಟ್ಲಿ ನಮಗೆ 6 ಫ್ಲೇವರ್ಸ್ನ ನಾವು ಕಾಣ್ಬೋದಾಗಿದೆ. ಒಂದು 100% ಅರೇಬಿಕಾ, ಎರಡನೇದು ಈ ಮಾಮೂಲಿ ನಾವು ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಏನು ಈ ಪ್ರಪಂಚಾದ್ಯಂತ ಅತಿ ಹೆಚ್ಚು ಕನ್ಸ್ಯೂಮ್ಡ್ ಬೇವರೇಜ್ ಅಂತ ಅಂದರೆ 2ನೇ ಸ್ಥಾನದಲ್ಲಿ ನಮ್ಮ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಇದೆ. ಅದನ್ನು ನಾವು ಫಿಲ್ಟರ್ ಮಾಡಿ ಡಿಕಾಕ್ಷನ್ ಮಾಡಿ ಹಾಲು ಹಾಕ್ಕೊಂಡು ಕುಡಿಯೋದು ತುಂಬ ಟೈಮ್ ತಗೊಳ್ಳೋ ಅಂಥದ್ದು.
ಅದ್ರ ಬದಲು ಅದನ್ನ ನಾವು ಹೆಂಗ್ ಇನ್ಸ್ಟೆಂಟಿಗೆ ಅದನ್ನ ತರ್ಬೋದು, 2 ನಿಮಿಷದಲ್ಲಿ ಅದನ್ನ ನಾವು ಹೇಗೆ ಸೇವಿಸ್ಬೋದು ಅನ್ನೋದಕ್ಕೆ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿನ ನಾವು ಇನ್ಸ್ಟೆಂಟ್ ಆಗಿ ಸದರನ್ ಬ್ರ್ಯೂ ಅಂತ ಒಂದು ಪ್ರಾಡಕ್ಟ್ ನೇಮಲ್ಲಿ ತರ್ತಾ ಇದೀವಿ. ತದನಂತರ ನೊಮ್ಯಾಡ್ ನಟ್ ಅಂತ ಒಂದು ಹೇಸಲ್ ನಟ್ ಇನ್ಸ್ಟೆಂಟ್ ಕಾಫಿ ಇದೆ. ಅದಾದ ನಂತರ ಮಿಸ್ಟಿಕ್ ವೆನಿಲಾ ಅಂತ ವೆನಿಲಾ ಫ್ಲೇವರ್ಡ್ನ ಕಾಫಿ ಜೊತೆ ಮಿಕ್ಸ್ ಮಾಡಿ ಮಿಸ್ಟಿಕ್ ವೆನಿಲಾ ಅನ್ನೋ ಪ್ರಾಡಕ್ಟ್ ತಂದಿದ್ದೀವಿ. ಐರಿಷ್ ಕ್ರೀಮ್ ಅಂತ ಒಂದು ಫ್ಲೇವರ್ನ ಐರಿಷ್ ವಿಸ್ಪರ್ ಅಂತ ಪ್ರಾಡಕ್ಟ್ ಅಲ್ಲಿ ತಗೊಬಂದಿದ್ದೀವಿ. ಕೆರಾಮಲ್ ಅಂತ ಒಂದು ಫ್ಲೇವರ್ನ ಕೆರಾಮಲ್ ಕ್ರಶ್ ಆಗಿ ನಾವು ಪ್ರಾಡಕ್ಟ್ನ ಹೊರ ತಂದಿದ್ದೀವಿ. ಇಷ್ಟೆಲ್ಲ ನಮ್ದು ಪ್ರಾಡಕ್ಟ್ ವೆರೈಟೀಸ್ ಇದೆ. ಇಷ್ಟೆಲ್ಲ ವಿಭಿನ್ನವಾದಂತಹ ಕಾಫಿ ಪುಡಿಯನ್ನ ಹೇಗೆ ಮಾರಾಟವನ್ನ ಮಾಡ್ತಾ ಇದ್ದೀರಿ? ನಾವು ಮುಂದಿನ ದಿನಗಳಲ್ಲಿ ಆಫ್ಲೈನ್ ಸ್ಟೋರ್ಸ್ಗೂ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಇವಾಗ ಕರೆಂಟ್ಲಿ ನಾವು ನಮ್ಮದೇ ಆದ ಓನ್ ವೆಬ್ಸೈಟ್ ಇದೆ, www.coffeenot.com ಅಂತ. ನೀವು ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು. ಇವಾಗ ಇನಾಗ್ರಲ್ ಆಫರ್ ಅಂತ ನಾವು ಒಂದು ಆಫರ್ನ ರನ್ ಮಾಡ್ತಾ ಇದ್ದೀವಿ, ವೆಲ್ಕಮ್ 10 ಅಂತ. ನೀವು ಅದರಲ್ಲಿ ಕೂಪನ್ ಯೂಸ್ ಮಾಡ್ಬೋದು. ಅದಾದಮೇಲೆ ಇನ್ನು ಈ ಬರೋ ವಾರದಲ್ಲಿ ಅಮೆಝಾನಲ್ಲಿ ನಾವು ಲಭ್ಯ ಇರ್ತೀವಿ. ಅದಾದ ನಂತರ ಈಗ ಆರ್ಗ್ಯಾನಿಕ್ ಸ್ಟೋರ್ಸ್ ಆಗಿರಲಿ, ಬ್ಯಾಂಗ್ಳೂರ್ನಲ್ಲಿ ಗಿರಣಿ ಅಂತ ಶಾಪ್ಗಳಲ್ಲಿ ನಾವು ಟೈಅಪ್ ಆಗಿದ್ದೀವಿ. ಮತ್ತು ತುಂಬ ಹೋಟೆಲ್ಸ್ ಅವರು ನಮ್ಮದು ಸ್ಯಾಂಪಲ್ಸ್ನ ಟೇಸ್ಟ್ ಮಾಡಿದ್ದಾರೆ. ಅವರೂ ನಮಗೆ ನಮ್ಮದು ಪೌಡರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಈ ಒಂದು ಉದ್ಯಮವನ್ನು ಹೇಗೆ ದೊಡ್ಡದಾಗಿ ಬೆಳೆಸಬೇಕು ಮತ್ತು ಯಾವ ಹಾದಿಯಲ್ಲಿ ಅದನ್ನು ನಡೆಸಬೇಕು ಅನ್ನುವಂಥ ಆಲೋಚನೆಗಳಿದ್ದಾವೆ? ನಾನು ಅದಕ್ಕೊಂದು ಪ್ಲ್ಯಾನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇನಿಷಿಯಲ್ ಆಗಿ ನನ್ನ ಜಾಗದಲ್ಲಿ ಜನನ ಹೇಗೆ ಅಕ್ವೈರ್ ಮಾಡ್ಕೋಬೇಕು, ನೆಕ್ಸ್ಟ್ ನಂದು ಏನು ಟೈರ್ 1 ಸಿಟೀಸ್ ಇದೆ, ನಮ್ಮ ಬ್ಯಾಂಗ್ಳೂರ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ, ಏನು ಮೆಟ್ರೋಪಾಲಿಟನ್ ಸಿಟೀಸ್ ಅಂತೀವಿ, ಅಲ್ಲಿ ನನ್ನ ಪ್ರಾಡಕ್ಟ್ಸ್ನ ತಗೊಬರ್ಬೇಕು. ಅದಾದ ನಂತರ ನನಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ಗೆ ಹೋಗೋದಕ್ಕೆ ಅದು ಯಾವ ಥರ ಇದೆ ವಿಧಾನಗಳು, ಅದನ್ನು ನಾನು ಇವಾಗ ರಿಸರ್ಚ್ ಮಾಡ್ತಾ ಇದ್ದೀನಿ. ಇವಾಗ ಕರೆಂಟ್ಲಿ ನಾನು UAEಯಲ್ಲಿ ಹೇಗೆ ನನ್ನ ಪ್ರಾಡಕ್ಟ್ನ ಹೊರತರೋದು ಅನ್ನೋದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಮತ್ತು ಒಂದು ಏಜೆನ್ಸಿ ಜೊತೆ ಟೈಅಪ್ ಆಗಿದ್ದೀನಿ. ಆ ರೀತಿಯಲ್ಲಿ ವೆರೈಟಿ ಆಫ್ ಮಾರ್ಕೆಟ್ಸಲ್ಲಿ ಹೇಗೆ ಎಂಟ್ರಿ ಮಾಡ್ಬೋದು ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ನಿಮ್ಮ ಉದ್ಯಮದಲ್ಲಿ ಎಷ್ಟು ಜನರಿಗೆ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿದಿರಿ? ಈಗ ನನ್ನಲ್ಲಿ 8 ಜನ ಕೆಲಸಕ್ಕಿದ್ದಾರೆ. ಇವಾಗ ಏನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇವಾಗ ಎಲ್ಲ ಆನ್ಲೈನ್ ಅಂತ ಏನು ಹೇಳ್ತಾರೆ ಜನ, ಆ ಆನ್ಲೈನಲ್ಲಿ ಹೇಗೆ ನಾವು ಜನಕ್ಕೆ ತಿಳಿಸ್ಬೇಕು ಅಥವಾ ನಮ್ಮ ಪ್ರಾಡಕ್ಟ್ ಇದೆ ಅಂತ ತಿಳಿಸ್ಬೇಕು ಅನ್ನೋದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಒಬ್ರು ಇದ್ದಾರೆ, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಅಂತ ಒಬ್ರು ಇದ್ದಾರೆ, ಬಿಸ್ನೆಸ್ ಅನಲಿಸ್ಟ್ ಅಂತ ಇದ್ದಾರೆ. ಇವಾಗ ಪ್ರಾಡಕ್ಟ್ ಡೆವಲಪ್ ಆಗಿದೆ, ಅದನ್ನು ಹೇಗೆ ನಾವು ಹೊರ ಜನಕ್ಕೆ ನಾವು ತಿಳಿಸ್ಬೇಕು, ಆ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಏನು ತರ್ಬೋದು ಮಾರ್ಕೆಟಲ್ಲಿ ಅನ್ನೋದಕ್ಕೆ ಬಿಸ್ನೆಸ್ ಅನಲಿಸ್ಟ್ ಅಂತ ಇದ್ದಾರೆ. ಮತ್ತು ಒಬ್ಬರು ಮಾಸ್ಟರ್ ರೋಸ್ಟರ್ ಇದ್ದಾರೆ. ಇವಾಗ ಒಂದು ರೋಸ್ಟಿಂಗ್ ಕಾಫಿ ಹೇಳ್ದಾಗೆ ಕಾಫಿಯಲ್ಲಿ ಮೇನ್ ಪಾರ್ಟೇ ರೋಸ್ಟಿಂಗು, ಆ ರೋಸ್ಟ್ ಮಾಡೋದಕ್ಕೆ ಒಬ್ಬರು ಮಾಸ್ಟರ್ ಇದ್ದಾರೆ. ಅದಾದ ನಂತರ ಒಬ್ಬರು ಮ್ಯಾನೇಜರ್ ಇದ್ದಾರೆ. ಸೊ ಹೀಗೆ ವಿಭಿನ್ನತೆಯಲ್ಲಿ ನಮಗೆ ಡಿಫ್ರೆಂಟ್ ಪ್ರೊಫೆಷನ್ಸ್ ಇದ್ದಾರೆ. ನಿಮ್ಮ ಈ ಒಂದು ವಿಭಿನ್ನ ಉತ್ಪನ್ನಗಳು ಏನಿದ್ದಾವೋ ಇವುಗಳಿಗೆ ಬೇಡಿಕೆ ಹೇಗಿದೆ? ಬೇಡಿಕೆ ತುಂಬ ಚೆನ್ನಾಗಿದೆ. ನನಗೆ ಸ್ಟಾರ್ಟ್ ಮಾಡಿ 3 ದಿನ ಆಗಿರೋ ಅಂಥದ್ದು. ಹೆಚ್ಚು ಕಮ್ಮಿ ನನಗೆ 60 ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಹೋಗಿದೆ. ಮತ್ತು ನನಗೆ ಮಾಮೂಲಿ ದಿನನಿತ್ಯ ಯೂಸ್ ಮಾಡಲಿಕ್ಕೆ ನನಗೆ ಪ್ರಾಡಕ್ಟ್ಸ್ನ ಹೆಚ್ಚು ಜನ ಕೇಳ್ತಾ ಇದ್ದಾರೆ. ಏನಕ್ಕಂದರೆ ನಂದು ಪ್ರೀಮಿಯಂ ರೇಂಜ್ ಕ್ಯಾಟಗರಿ ಆಗಿರೋದ್ರಿಂದ ಚೂರು ಒಳ್ಳೆ ಕಾಫಿ ರೇಟ್ ತುಂಬ ಜಾಸ್ತಿ ಇರೋದ್ರಿಂದ ಇವಾಗ ನಮಗೆ ಸಪ್ಲೈ ಮಾಡಲಿಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೇ ಇರೋ ಕಾರಣದಿಂದ ಅದು ಚೂರು ಜಾಸ್ತಿ ಇದೆ. ಬಟ್ ಪ್ರೀಮಿಯಂ ರೇಂಜ್ ಇರೋದ್ರಿಂದ ದಿನನಿತ್ಯ ಜನ ಯೂಸ್ ಮಾಡಲಿಕ್ಕೆ ಅವರು ನಮ್ಮ ಮಲೆನಾಡ ಸೊಬಗು ಏನಿದೆ ಆ ಪ್ರಾಡಕ್ಟ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಅದನ್ನು ನಾನು ಕೊಡಲ್ಲಿ ಇನ್ನು 2-3 ದಿನಗಳಲ್ಲಿ ನಾನು ಅದನ್ನು ಹೊರ ತರ್ತೀನಿ. ಈಗ ನಿಮ್ಮ ಉತ್ಪನ್ನಗಳ ಮಾರಾಟ ಎಲ್ಲೆಲ್ಲಿ ಆಗ್ತಾ ಇದೆ? ಈಗ 3 ದಿನ ಅಲ್ಲಿ ನಂದು ಪ್ರಾಡಕ್ಟ್ಸು ಬ್ಯಾಂಗ್ಳೂರ್ ಇರ್ಬೋದು, ಹೈದರಾಬಾದ್ಗೂ ಶಿಪ್ಪಿಂಗ್ ಹೋಗಿದೆ, ದಾವಣಗೆರೆಗೆ ಹೋಗಿದೆ, ಮೈಸೂರಿಗೆ ಹೋಗಿದೆ. ಇನ್ನು ನಾರ್ತ್ ಕರ್ನಾಟಕಕ್ಕೆ ಬಂದರೆ ನಮಗೆ ಬಿಜಾಪುರಿಂದನೂ ಒಬ್ರು ಆರ್ಡರ್ ಮಾಡಿದ್ರು. ಕರ್ನಾಟಕ ಒಳಗಲ್ದಲ್ಲೇ ಆಚೆ ಚೆನ್ನೈ ಒಬ್ರಿಗೆ ನಾನು ಶಿಫ್ಟ್ ಮಾಡಿದ್ದೀನಿ ಇವಾಗ 3 ದಿನಕ್ಕೆ. ಭರತ್, ಈ ಒಂದು ಉದ್ಯಮದ ಬಗ್ಗೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಮತ್ತು ನಿಮ್ಮ ಉತ್ಪನ್ನಗಳು ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ವಾಟ್ಸಪ್ ನಂಬರ್ ಆದಂಥ 888 47 44 149 ಇದು ನಂದು ಪರ್ಸನಲ್ ನಂಬರ್ ಆಗಿರುತ್ತೆ. ನಂದು ಕಂಪ್ನಿ ನಂಬರ್ ಇನ್ನೊಂದಿದೆ 78 92 121 856. ಇದು ನಂದು ಕಂಪ್ನಿ ನಂಬರ್ ಆಗಿರುತ್ತೆ. ಅದಾದ ನಂತರ ನಂದು www.coffeenot.comಗೆ ಹೋದರೆ ನೀವು ನಂದು ಕಂಪ್ನಿ ಅಡ್ರೆಸ್ ಇರಲಿ,
ಯಾವ ಥರ ಒಂದು ರೀಚ್ ಔಟ್ ಆಗ್ಬೋದು. ಒಂದು ಒಂದು ಚಾಟ್ ಬಾಟ್ ಇದೆ, ಅಲ್ಲೂ ನೀವು ಮಾಡ್ಬೋದು. ಮತ್ತು ಏನೇ ಕ್ವೆರೀಸ್ ಇದ್ರೂ ಇಮೇಲ್ ID ಅಲ್ಲೇ ಡಿಸ್ಪ್ಲೇ ಆಗಿದೆ, ನೀವು ಇಮೇಲ್ ಮಾಡ್ಬೋದು. ನಾವು ಅದಕ್ಕೆ ರಿಪ್ಲೈಯನ್ನು ಮಾಡ್ತೀವಿ 48 hours ಒಳಗೆ. ಏನೇ ಇದಿದ್ರು ನಿಮಗೆ ಅರ್ಜೆಂಟ್ ಇದ್ದಂಥ ಕಾಲದಲ್ಲಿ ನಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದಾಗಿದೆ. ನಿಮ್ಮ 2 ಸಂಖ್ಯೆಗಳನ್ನು ಇನ್ನೊಮ್ಮೆ ಹೇಳಿ. 8847444149. ಇದು ನನ್ನದೇ ಪರ್ಸನಲ್ ನಂಬರ್ ಆಗಿರುತ್ತೆ. ನಂದು ಕಂಪ್ನಿ ನಂಬರ್ 7892121856. ಒಳ್ಳೆಯದು ಭರತ್. ಕಾಫಿಯಲ್ಲಿ ಬೇರೆ ಬೇರೆ ತರಹದ ಉತ್ಪನ್ನಗಳನ್ನು ಮಾಡಿ ಆ ಮೂಲಕ ನಮ್ಮ ಹಾಸನ ಭಾಗದ ಕಾಫಿಯ ಒಂದು ಕಂಪನ್ನು ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಅಲ್ಲಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಟುಕೊಂಡು ಕಾಫಿ ಆಧಾರಿತ ಉದ್ದಿಮೆಯನ್ನು ತಾವು ಪ್ರಾರಂಭವನ್ನು ಮಾಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮ್ಮ ಉದ್ದಿಮೆಗೆ ಒಳಿತಾಗಲಿ, ನಿಮ್ಮ ಒಂದು ಕಾಫಿಯ ಕಂಪು ವಿಶ್ವದೆಲ್ಲೆಡೆ ಪಸರಿಸಲಿ ಅಂತ ಹೇಳ್ತಾ ಈ ಒಂದು ಕಾಫಿ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಎವ್ರಿವನ್. ಇದುವರೆಗೆ ಕಾಫಿಯ ವಿವಿಧ ಖಾದ್ಯಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಯುವ ಉದ್ಯಮಿ ಎಸ್ ಭರತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.